ಹರ ಹರ ಮಹಾದೇವ್ ಎಲ್ರಿಗೆ. ನಾವು ಇವತ್ತು ತ್ರಿಯೋಗಿ ನಾರಾಯಣ ಮಂದಿರದಿಂದ ಸೋನ್ ಪ್ರಯಾಗಿಗೆ ಹೋಗ್ತೀವಿ. ಇಲ್ಲಿದ್ದ 18 ಕಿಲೋಮೀಟ್ರ್ ಅದ. ಸೋನ್ ಪ್ರಯಾಗದಿಂದ ದೇವ್ ಪ್ರಯಾಗ್, ಅಲ್ಲಿ ಭಗೀರಥಿ ನದಿ ಮತ್ತು ಅಲಕ್ನಂದ ನದಿ ಕೂಡಿ ಗಂಗಾ ನದಿ ಆಗಿರ್ತದೆ. ಅಲ್ಲಿದಿಂದ ನಾವು ಗೌರಿಕುಂಡಿಗೆ ಹೋಗ್ತೀವಿ. ಗೌರಿಕುಂಡಿಗೆ ಸ್ನಾನ ಮಾಡಿ ಮುಂದೆ 23 ಕಿಲೋಮೀಟ್ರ್ ಟ್ರೆಕಿಂಗ್ ಅದ ಕೇದಾರ್ನಾಥಿಗೆ. ಮುಂದೆ ಟ್ರ್ಯಾಕ್ ಶುರು ಮಾಡ್ತೀವಿ. ಎಲ್ಲರೂ ಬಂದಾರ ಹುಡುಗರು. ನಾವು ಸೋನ್ ಪ್ರಯಾಗಿಗೆ ಬಂದೀವಿ. ಇಲ್ಲಿಂದ ನಡ್ಕೋತ ಹೋಗ್ಬೇಕು. ನಮಗ ಇಲ್ಲೇ ಬಿಟ್ಟಾರ, ಹುಡುಗರು ಮುಂದೆ ಹೊಂಟಾರ. ನಾನು ಚಿಕ್ಕು ಅದೀವಿ, ಹೋಗೋಣ. ಎಲ್ಲರೂ ರೇನ್ ಕೋಟ್ ತೊಗೋಬೇಕಂತ ಮಾಡ್ಲತ್ತಾರ. ನಾವಂತರೂ ಪೈಲೆ ಆರ್ಡ್ರ್ ಹಾಕಿಸಿ ತೊಗೊಂಡು ಬಿಟ್ಟಿವಿ. ಹಿಂಗೆ ಆಗ್ತದತ್ತೆ ನಮಗೆ ಗೊತ್ತಿತ್ತು, ಅದಕ್ಕೆ ನಾವು ಫಸ್ಟ್ ತೊಗೊಂಡು ಬಿಟ್ಟಿವಿ. ತೊಗೊಳಕತ್ತಾರ. 150 ರೂಪಾಯಿ ಈಗ ರೇನ್ ಕೋಟ್ ತೊಗೊಂಡಾರ. ಹೊಂಟಿವಿ. ಹರ್ ಹರ್ ಮಹಾದೇವ್, ಹರ ಹರ್ ಮಹಾದೇವ್. ಸಂಕೇತ ಅಂದ್ರು ಹೀಗೆ ಅನ್ಸ್ಲಾತಾನ. 24 ಕಿಲೋಮೀಟ್ರ್ ನಡಿಬೇಕಂತ ಅನ್ಲತ್ತಾನ. ಮುಖ ನೋಡ್ರಿ ಹೆಂಗಾಗ್ಯದ, ಸಣ್ಣ ಮುಖ ಮಾಡ್ಕೊಂಡನ. ನಡಿಲಾತೀವಿ. भोला पर्वतकार तू रानी मैला की, तेरी मेरी पार पड़े ना बेशक लिखी पहला की, मैं भोला पर्वतकार तू रानी. ಸೋನ್ ಪ್ರಯಾಗದಿಂದ ಶೇರಿಂಗ್ ಜೀಪ್ದಾಗ ಹೋಗ್ಬೇಕು ಗೌರಿಕುಂಡಿಗೆ. ಗೌರಿಕುಂಡಿಗೆ ಹೊಂಟೀವಿ. ಹುಡುಗರು ಇಲ್ಲೇ ಅದಾರ. ಹರ್ ಹರ್ ಮಹಾದೇವ್. ಸೋನ್ ಪ್ರಯಾಗದಿಂದ ಗೌರಿಕುಂಡ್ 5 ಕಿಲೋಮೀಟ್ರ್ ಆಗ್ತದೆ. 5 ಕಿಲೋಮೀಟ್ರ್ ಬಂದೀವಿ ಶೇರಿಂಗ್ ಜೀಪ್ದಾಗಿಂದ. ಗೌರಿಕುಂಡದಾಗ ಸ್ನಾನ ಮಾಡಿ ನಮ್ಮ ಯಾತ್ರಾ ಮುಂದೆ ಸ್ಟಾರ್ಟ್ ಮಾಡ್ತೀವಿ. ಈ ಯಾತ್ರಾ ಭಾಳ ಲಾಂಗ್ ಆಗೋದು ಅದ, ಯಾಕಂದ್ರೆ 24 ಕಿಲೋಮೀಟ್ರ್ ಟ್ರೆಕಿಂಗ್ ಅದ. ನಡಿಬೇಕು. ಇನ್ನು 1 ಕಿಲೋಮೀಟ್ರೂ ಬಂದಿಲ್ಲ. ಹುಡುಗರು ಹಿಂದೆ ಉಳಿಲತ್ತಾರ ನೋಡ್ರಿ. ನಾವಂತರೂ ಮುಂದೆ ಬಂದೀವಿ. ಗೌರಿಕುಂಡದಾಗ ಸ್ನಾನ ಮಾಡಿ ಮುಂದೆ ಹೋಗ್ಬಿಡ್ತೀವಿ. ಇದು ಮಂದಿರ, ಗೌರಿ ಮಂದಿರದ ಇದು ಟೆಂಪಲ್. ಗೌರಿಕುಂಡಿಗೆ ಹೊಂಟೀವಿ. ಇದು ಗೌರಿಕುಂಡ. ಸ್ನಾನ ಮಾಡ್ಬೇಕಂದ್ರೆ ಕೆಳಗಡೆ ಅದತ್ತ, ಕೆಳಗೆ ಹೊಂಟೀವಿ. ಗೌರಿಕುಂಡ ತೋರಿಸ್ತೀವಿ ನಿಮಗೆ. ಅದು ಮೇನ್ ಎಲ್ಲ ಸ್ನಾನ ಮಾಡ್ಬೇಕಂದ್ರೆ ಅದು ಇದು ನೋಡ್ರಿ ಗೌರಿಕುಂಡ. ಕೇದಾರ್ನಾಥ್ದಾಗ ಮಳೆ ಭಾಳ ಐತತ್ ಅನ್ನತ್ತಾರ, ಬಟ್ ಇಲ್ಲಿ ಏನೂ ಇಲ್ಲ, ಮಳೆ ಅಂತೂ ಇಲ್ಲ. ನೋಡ್ರಿ ಎಲ್ಲ ಕ್ಲಿಯರ್ ಅದ. ಹರ್ ಹರ್ ಮಹಾದೇವ್. ನಾವು ಬಂದೀವಿ ಭೈ 6 ಕಿಲೋಮೀಟ್ರ್ 8 ಕಿಲೋಮೀಟ್ರ್. ಹಾಂ 8 ಕಿಲೋಮೀಟ್ರ್ ಬಂದೀವಿ. ನಮಗೇನೂ ಆಗಾಗತ್ತಿಲ್ಲ. ಸಂಖ್ಯಾ ಪೂರ ಸೊಂಟ ಹಿಡ್ಕೊಂಡಾನ, ಮುಖ ಒಂಥರ ಸಣ್ಣ ಮಾಡ್ಕೊಂಡಾನ. ಅಲ್ಲಿ ಹೋಗ್ಬೇಕು ನೋಡ್ರಿ ಪಾರ್ ಮೇಲ್ಗಡೆ. 11 ಕಿಲೋಮೀಟ್ರ್ ಬಂದೀವಿ ನೋಡ್ಕೋತ. ನಾವು 9 ಕಿಲೋಮೀಟ್ರ್ ಅದ. ಕರ್ಪೂರ ವಾಸನೆ ತೊಗೊಂಡು ಮ್ಯಾಲೆ ಏರಾಗತ್ತೀವಿ.
ಆಕ್ಸಿಜನ್ ಲೆವೆಲ್ ಇಲ್ಲಿ ಕಡಿಮೆ ಆಗ್ಲತ್ತದ. ಸಾವಕಾಶ ಬರ್ರಿ, ಎಲ್ಲೆಲ್ರಿ ರೆಸ್ಟ್ ಮಾಡ್ಕೋತ ಒಂದು 10 ನಿಮಿಷ ಕೂತ್ಕೇಸಿ ಬರ್ರಿ. ಸಂಕೇತ ಅಂತೂ ಫುಲ್ ಮುಂದೆ ಹೋಗ್ಯಾನ, ನಾನು ಚಿಕ್ಕು ಹಿಂದೆ ಅದೀವಿ. ಯಾಕಂದ್ರೆ ನಮ್ಮ ಬ್ಯಾಗ್ ವಜ್ಜೆ ಅದ, ಅರ್ಧ ಅವ ಎತ್ಕೊಂಡು ಬಂದಾನ, ಅರ್ಧ ನಾ ಎತ್ಕೊಂಡು ಬಂದೀನಿ. ನಾವು 12 ಕಿಲೋಮೀಟ್ರ್ ದೂರ ಬಂದೀವಿ ನಡ್ಕೋತ. ಇನ್ನು 6 ಕಿಲೋಮೀಟ್ರ್ ಅದತ್ತ. 4 ಕಿಲೋಮೀಟ್ರ್ ಹಿಂಗೆ ಏರೋದೈತಿ, ಆಮೇಲೆ 2 ಕಿಲೋಮೀಟ್ರ್ ಹಿಂಗೆ ಸ್ಟ್ರೇಟ್ ಹೋಗೋದದ. ಚಿಕ್ಕು ಅಂತ ಮುಂದೆ ಸಂಕೇತ ಚಿಕ್ಕು. ಕಚ್ಚರ್ ಅಂತರೂ ಮ್ಯಾಲೆ ಬರ್ತದ. ನಾವು ಇನ್ನು 6 ಕಿಲೋಮೀಟ್ರ್ ಉಳ್ದದ, ಹೋಗ್ತೀವಿ. ಹರ ಹರ ಮಹಾದೇವ್ ಎಲ್ರಿಗೆ. ಹರ ಹರ ಮಹಾದೇವ್. ಐಗೋಳ ಬೆಳಗಾವದಿಂತ್ರ ಅದಾರ ತಾವ್ರಿ. ಘಟಪ್ರಭಾ ಕರ್ನಾಟಕದವ್ರ ಮಂದಿ ಸಿಕ್ಕ್ಯಾರ ನಮಗ. ತುಂಬಾ ನೋಡಿ ಖುಷಿ ಆಗತ್ತದಣ್ಣ ನಿಮಗ. ಎಲ್ಲಿನೂ ಅದಾರ ನೋಡ್ರಿ ಕರ್ನಾಟಕದವ್ರಿ ಇವರು. ಜೈ ಆರ್‌ಸಿಬಿ. ನಿಮಗ ಹಿಮದ ಮಂಜೆ ತೋರಿಸ್ತೀನಿ ಅಂದ್ರ ಬರಪ್ಪೇನ ಹಂಗಿರ್ತದ. ಇದೇ ನೋಡ್ರಿ ಬರಪ್. ಫೈನಲಿ ಬಂದೀವಿ. 1 ಕಿಲೋಮೀಟ್ರ್ ಅಷ್ಟೇ ಅದ. ಟೋಟಲಿ 12 ತಾಸು ಬೇಕತ್ತ ಅನ್ನತ್ತಿದ್ರು. ನಾವು 7 ತಾಸು 7.5 ತಾಸ್ದಾಗ ಕಂಪ್ಲೀಟ್ ಮಾಡೀವಿ. ಇಲ್ಲಿದಿಂತ್ರ ನೋಡಿದ್ವಿ ಗುಡಿ ಗೋಪುರ, ಗೋಸ್ ಬಂಸ್ ಬರತ್ತದ. ಹಿಂಗದ ನೋಡ್ರಿ. ಎಲ್ಲರೂ ಹುಡುಗರ್ದು ಡ್ರೀಮ್ ಪ್ಲೇಸ್ ಇರ್ತದಿದೆ. ಗುಜರಾತ್ದಿಂತ್ರ 5 ಮಂದಿ ನಮ್ಮ ಫ್ರೆಂಡ್ಸ್ ಬಂದಿದ್ರು, ನಮ್ಮ ಕೂಡನೇ ಇದ್ದರು. ಗೌರಿಕುಂಡದಿಂತ್ರ ಸ್ವಲ್ಪ ಮುಂದೆ ಬರೋಣ. ನಾನು ಸಂಕೇತ ಚಿಕ್ಕು ಮುಂದೆ ಬಂದೀವಿ. 7-7.5 ತಾಸ್ದಾಗ ಗುಡಿಗೆ ಬಂದೀವಿ. ಅವ್ರು ಇನ್ನೂ ಹಿಂದೆ ಅದಾರ, ಎಲ್ಲದಾರ ಗೊತ್ತಿಲ್ಲ, ಇನ್ನೂ ಭಾಳ ದೂರ ಅದಾರ ಅನ್ನತ್ತಾರ. ಗುಜರಾತ್ದಾಗ ಊಟ ಮಾಡಿದ್ದು ಅಂದ್ರೆ ಅವ್ರದಾಗ ಅಷ್ಟು ತಾಕತ್ತಿಲ್ಲ. ಅಂದ್ರೆ ನಾವು ಸ್ವಲ್ಪ ಸ್ಪೀಡ್ ಬಂದೀವಿ. ಎನರ್ಜಿ ನಮ್ಮ ಕಡೆ ಎನರ್ಜಿ ಐತಿ, ಸ್ಟ್ಯಾಮಿನಾನು ಅದ. ಎಸ್ಪೆಷಲಿ ಹೇಳಬೇಕಂದ್ರೆ ಕಡಕ್ ರೊಟ್ಟಿ ತಿನ್ನಿರಿ. ಕಡಕ್ ರೊಟ್ಟಿದಾಗೆ ಇರ್ತದೆ ಎನರ್ಜಿ. ಹಾಗೆ ಹೊಲ್ದಾಗ ಕೆಲಸ ಮಾಡಿರಿ. ನಾವು ಹೊಲ್ದಾಗ ಕೆಲಸ ಮಾಡೀವಂತೆ ಹಿಂಗೆ ಇರ್ಲಾತೀವಿ, ನಮಗೇನು ಥಕಾವಟ್ ಆಗಾಗತ್ತಿಲ್ಲ. ಸಂಕೇತ್ ಅಂದ್ರೆ ಫುಲ್ ಮುಂದೆ ಹೊಂಟಾನ. ಸಂಕೇತ್ ರೀಲ್ಸ್ದಾಗ ನೋಡಿದ್ದೆ, ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿದ್ದು ಕೇದಾರ್ನಾಥ್ದಾಗ. ಅದು ಇದೇ ನೋಡ್ರಿ, ಕ್ರ್ಯಾಶ್ ಆಗಿದ್ದು. ನಾವು ಸುಳ್ಳು ತಿಳ್ಕೊಂಡಿದ್ವಿ, ಬಟ್ ಇವತ್ತು ಕಣ್ಣಾರೆ ನೋಡಿದ್ವಿ. ಕ್ಲೈಮೇಟ್ ಹಿಂಗದ. ಸಂಕೇತ್ ಆಜಾ ಭೈ ಆಜಾ. ಇದು ರಿಜಿಸ್ಟ್ರೇಷನ್ ಏನು ತೋರಿಸ್ಬೇಕ್ರಿ, ಅವ್ರು ಕೂಪನ್ ಕೊಡ್ತಾರ. ಅಂದ್ರೆ ಎಷ್ಟು ಟೈಮ್ದಾಗ ಗುಡಿ ಒಳಗೆ ಪ್ರವೇಶ ಮಾಡ್ತೀವಿ ಅದರದ್ದು ಕೂಪನ್ ಕೊಡ್ತಾರ. ನೋಡ್ರಿ ಕೂಪನ್ ನಮಗೆ 9ಕ್ಕೆ ಹೇಳ್ಯಾರ. ಹೋಗ್ತೀವಿ ಒಳಗೆ. ಇದೇ ನೋಡ್ರಿ ಒಳಗೆ ಹೋಗೋದು.
ಇದು ಎಂಟ್ರನ್ಸ್ ನೋಡ್ರಿ. ಇಲ್ಲಿ ನಿಂತ್ರ ಮುಂದೆ ಹೋಗೋದು. 2013ದಾಗ ಏನು ಮಳೆ ಬಂದಿತ್ತು, ಎಲ್ಲ ಕೊಚ್ಕೊಂಡು ಹೋಗಿತ್ತು. ಇದೇ ನೋಡ್ರಿ. ಬಾಯಾಗಿಂದ ಒಂದು ಮಾತು ಬರತ್ತಿಲ್ಲ. ಇರುತನ ಈ ಪವಿತ್ರವಾದ ಸ್ಥಳ, ಈ ಪ್ಲೇಸ್ ನೋಡ್ತೀನಿ ಏನು ಇಲ್ಲೋ ಅಂತ ಜೀವನದಾಗೆ ತಿಳ್ಕೊಂಡು ಹಿಡಿದಿದ್ದಿಲ್ಲ. ಬಾಯಾಗಿನ ಮಾತೇ ಬರತ್ತಿಲ್ಲ, ಏನು ಹೇಳಬೇಕಂತ ಅನ್ನೋದು. हर हर महादेव. ಫೈನಲಿ ಬಾಬಾ ನಮಗಂತೂ ಕರೆಸ್ಕೊಂಡನ. ಇಬ್ರದು ನಂದೇ ಚಿಕ್ಕದು ಕನಸು ನನಸಾಗ್ಯದ. ಬಾಯಾಗಿನ ಮಾತು ಬರಾಗತ್ತಿಲ್ಲ. ಇರುತನ ಈ ಪ್ಲೇಸ್ ನೋಡ್ತೀವಿ ಏನು ಇಲ್ಲೋ ಅಂತ ತಿಳ್ಕೊಂಡಿದ್ದಿದ್ದಿಲ್ಲ. हर हर महादेव. नोड्री भाई, अपना तो सपना सच हो गया भाई. सच हो गया. बहुत दूर से आए हम लोग जी, स्वर्ग आ गए भाई. और क्या. ಲಿಟ್ರಲಿ ಹೇಳಾಗತ್ತೀನಿ, ಸ್ವರ್ಗದಾಗ ಬಂದೀವಿ. नमो पार्वती पते. हर हर पर्वतकार तू रानी मैला की, तेरी मेरी पार पड़े ना बेशक लिखी. हर हर महादेव. पर्वतकार तू रानी मैला की. ಇಲ್ಲಿ ಬರಾನ ಕಣ್ಣಾಗಿ ನೀರೇ ಚಾಲು ಅದು. ಏನು ಹೇಳಬೇಕು ನಿಮಗೆ ಗೊತ್ತಾಗತ್ತಿಲ್ಲ. ಏನು ಹೇಳಬೇಕು ಬಾಯಾಗ ಏನು ಬರತ್ತಿಲ್ಲ. ನಾವು ಒಳಗೆ ಹೊಂಟಿವಿ ಆರತಿ ದರ್ಶನ ಪಡ್ಯಾಕ. ಇಲ್ಲಿ ಟಿಕೆಟ್ ಕೊಡ್ಬೇಕ. ಹೊಂಟಿವಿ. ಅರೆ ತೆರೆ ಪಾಸ್ ಏನಾ ಬಾಯ್? ಥ್ಯಾಂಕ್ ಯು ಸರ್. ನಾವು ಚಿಕ್ಕು ಸಂಕೇತ ಹೊಂಟಿವಿ. ಬರ್ರಿ ಶಿಡ್ಜಿಯವ್ರ. हर हर महादेव. ಹರ ಹರ್ ಮಹಾದೇವ್. ಫೋನ್ ಭಾಳ ಮಂದಿ ಬಂದಾರ ನೋಡ್ರಿ. ನಾವು ಹೊಂಟಿವಿ. ಭೀಮಶಿಲೆಗೂ ಹೋಗ್ಬೇಕು. ಭೀಮಶಿಲೆ ಅಂದ್ರೆ ನಿಮಗೆಲ್ರಿಗೂ ಗೊತ್ತಿರಬೇಕು. ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದೇನಿಲ್ಲ. ಮಾಡುವಂಥದ್ದು ಅದ. ಯಾಕಂದ್ರೆ ಮೊಬೈಲ್ ಪ್ರೊವೈಡೆಡ್ ಇದೆ. बोलो जी शंकर भगवान की जय. हर हर महादेव. ನಾವಂತರೂ ದರ್ಶನ ಮಾಡ್ಕೊಂಡಿವಿ. ನಾಳೆ ಸ್ಪರ್ಶ ದರ್ಶನ ಮಾಡ್ಕೋತೀವಿ, ತಿಲಕ್ ಹಚ್ಕೋತೀವಿ. ನಿಂದರ್ರಿ. अगर साथ मेरे तू है हम सफर, मैं ना ये सोचूं है जाना किधर. अगर साथ मेरे तू है हम सफर. ತಿಲಕ್ ಹಚ್ಕೊಂಡು ಹೋಗಿವಿ. ಈಗ ಭೀಮಶಿಲಾಗ ಹೊಂಟಿವಿ. ಇಟ್ಸ್ ಜಸ್ಟ್ ನಾಟ್ ಅ ಸ್ಟೋನ್.
ऐसे हम ऐसे निकल जाएंगे ना। ನಾವು ಲಾಸ್ಟಿಗೆ ಭೀಮಶಿಲದ ಬಾಜು ಹಿಂದದೀವಿ ಇಲ್ಲಿ ನೋಡ್ಬೋದು ನಜಾರ ನೋಡ್ರಿ. मैं भोला पर्वतकार तू रानी मैला की तेरी मेरी रहना बेशक लिखी मैला की मैं भोला पर्वतकार तू रानी मैला की तेरी मेरी पार पड़ना बेशक लिखी मैला की किसे राजा ते ब्याह करवा ले मेरी गैल मेरे पछतावेगी तेरी काया पड़ जा काली रहतन याद मैल की आवेगी मेरा कंबल तक का ब्योत नहीं जाटे मैं थर थर कंबेगी मैं आंख तीसरी आला सुन मेरे छोने चुकर संभेगी हट छोड़ देना गोरी मेरी रहन न गल्या की मैं जिंदगी ना दे सकता तन्ने राज्य चल्या की मैं भोला पर्वतकार तू